ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ವೀಕೆಂಡ್ ವಿಡಿಯೋ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸುಮಾರು ಜನಕ್ಕೆ ಈ ಒಂದು ಕಂಪನಿ ಅನಾಲಿಸಿಸ್ ಮಾಡಕ್ಕೆ ಒಂದು ರಿಸೋರ್ಸ್ ಬೇಕಾಗುತ್ತೆ. ಅದ್ರ ಜೊತೆಗೆ ಕಂಪನಿ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಒಂದು ಕ್ವಾಲಿಟಿ ಸ್ಟಾಕ್ ನ ಇನ್ವೆಸ್ಟ್ ಮಾಡಬೇಕು. ಬಟ್ ನಂಗೆ ಗೊತ್ತಿಲ್ಲ ಎಲ್ಲಿ ಏನು ಅಂತ ಕೆಲವೊಂದು ಡೌಟ್ಸ್ ಗಳಿರುತ್ತೆ. ಈ ಕ್ಯಾಟಗರಿ ಏನಾದ್ರೂ ಇನ್ವೆಸ್ಟರ್ ನೀವು ಆಗಿದ್ರೆ, ನಿಮ್ಗೆ ಏನು ಗೊತ್ತಿಲ್ಲ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ವೆಬ್ಸೈಟ್ಸ್ ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಈ ಒಂದು ವೆಬ್ಸೈಟ್ ನಿಮ್ಗೆ ಫ್ರೀಯಾಗೆ ಅವೈಲೇಬಲ್ ಇದೆ. ಯಾವುದೇ ರೀತಿ ನನ್ನ ಟ್ರೈನಿಂಗ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಫ್ರೀ ರಿಸೋರ್ಸಸ್ ಶೇರ್ ಮಾಡೋದ್ರಿಂದ ಅದಷ್ಟೇ ಯೂಸ್ ಮಾಡ್ಕೊಂಡ್ರೆ ಸಾಕು, ನೀವು ಟ್ರೇಡಿಂಗ್ ಅಲ್ಲಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ರಾಫಿಟ್ ಮಾಡ್ಬೋದು. ಇದು ನೀವು ನೆನ್ಪಿಟ್ಕೊಳ್ಳಿ. ಬಿಕಾಸ್ ಸುಮಾರು ಜನ ಹೇಳ್ತಾರೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ಒಂದು ಏನಂತಾರೆ ಸಾಫ್ಟ್ವೇರ್ಗಳನ್ನ ಬೈ ಮಾಡಬೇಕು ಅದು ಇದಂತ, ಅಷ್ಟು ದೊಡ್ಡ ದುಡ್ಡುಗಳು ಕೊಟ್ಟು ಬೈ ಮಾಡಕ್ ಹೋಗ್ಬಿಡಿ. ಫ್ರೀ ರಿಸೋರ್ಸಸ್ ನ ಯೂಸ್ ಮಾಡಿ. ಸೊ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಿರೋಂಥ ವೆಬ್ಸೈಟ್ ಸಹ ಫ್ರೀ ಇರೋದ್ರಿಂದ ಸೊ ಸ್ವಲ್ಪ ಹೆಚ್ಚಿನ ಎಫರ್ಟ್ ಹಾಕ್ಬೇಕು. ಒಂದೇ ನನ್ಗೆ ರಿಕ್ವೆಸ್ಟ್ ಅಂದ್ರೆ, ನಾನು ಏನೇ ಶೇರ್ ಮಾಡಿದ್ರು ಅದನ್ನ ನೀವು ಫಾಲೋ ಮಾಡಿ ಸ್ವಲ್ಪ ಒಂದು ರಿಸರ್ಚ್ ಮಾಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ನಾಲೆಜ್ ಬರುತ್ತೆ. ಆ ನಾಲೆಜೇ ನಮ್ಮ ಒಂದು ವಿಡಿಯೋನ ಕಂಟೆಂಟ್ಸ್. ಸೊ ಅದೇ ನಮ್ಮ ಡಿಸ್ಕ್ಲೇಮರ್ ಸಹ ಹೇಳೋದ್ರಿಂದ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ಸೊ ಅದ್ರ ಜೊತೆಗೆ ನಾವು ಕೊಡುವಂತ ಇನ್ಫಾರ್ಮೇಶನ್ ನಿಮ್ಮ ನಾಲೆಜ್ ಒಂದು ಎನ್ಹಾನ್ಸ್ ಆಗ್ಲಿ, ನಾಲೆಜ್ ಹೆಚ್ಚಿಗೆ ಆಗ್ಲಿ ಅನ್ನೋದೇ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಕ್ರಿಯೇಟ್ ಮಾಡುವಂತ ಒಂದು ಇಂಟೆನ್ಷನ್. ಓಕೆ, ಸೊ ಈ ಒಂದು ವೆಬ್ಸೈಟ್ ಯಾವುದು, ಹೆಂಗೆ, ಏನು ಅಂತ ನೋಡೋಕ್ಕಿಂತ ಮುಂಚೆ ಸ್ನೇಹಿತರು, ಆಪ್ಷನ್ಸ್ ಗಿಂತ ಬಗ್ಗೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಸೊ ಬ್ಯೂಟಿಫುಲ್ ಆಗಿರುವಂತ ಕೋರ್ಸು, ಟೆನ್ಷನ್ ಇಲ್ದಿರ ಝೀರೋ ಟ್ರೇಡಿಂಗ್ ಅದು ಇದೆಲ್ಲ ಬಿಟ್ಟು ಟೆನ್ಷನ್ ಇಲ್ದಿರ ಪೀಸ್ಫುಲ್ ಆಗಿ ಟ್ರೇಡ್ ಮಾಡ್ಬೇಕು ಹೆಂಗೆ ಅಂತ ನೀವು ಮಾಡ್ಬೇಕಂದ್ರೆ ಆಪ್ಷನ್ಸ್ ಗೀತಾಗೆ ಜಾಯ್ನ್ ಆಗ್ಬೋದು ವಿತೌಟ್ ಎನಿ ಟೆನ್ಷನ್. ಸರಿ ಸ್ನೇಹಿತರೆ, ಸೊ ಇನ್ ಕೇಸ್ ಏನಾದ್ರು ನೀವು ಮೈನ್ ಟಾಪಿಕ್ ಬರ್ಬೇಕು ಸತೀಶ್ ಅವರ ಹೆಂಗೆ ಅಂತ ಹೇಳಿದ್ರೆ, ಮೈನ್ ಟಾಪಿಕ್ ನಾವು ಬರ್ತಾ ಇದ್ರೆ, ನಾವು ಡಿಸ್ಕಸ್ ಮಾಡುವಂತ ಒಂದು ವೆಬ್ಸೈಟ್ ನ ಹೆಸರು ಸ್ನೇಹಿತರೆ screener.in ಅನ್ನೋ ಒಂದು ವೆಬ್ಸೈಟ್. ಸೊ ನೋಡಿ, ನೀವು ಗೂಗಲ್ ಹೋಗಿ screener.in ಅಂತ ಸರ್ಚ್ ಮಾಡಿ. ಸೊ ನಿಮ್ಗೆ ಆರಾಮಾಗಿ ಒಂದು ವೆಬ್ಸೈಟ್ ಲಿಂಕ್ ಬರುತ್ತೆ. ಅದನ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ. ನಿಮ್ಮ ಇಮೇಲ್ ಐಡಿ, ನಿಮ್ಮ ಪಾಸ್ವರ್ಡ್ ಹಾಕಿದೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಆದ್ಮೇಲೆ ಅಕೌಂಟ್ ನಿಮ್ಮ ಜಿಮೇಲ್ಗೆ ಬಂದಿರುವಂತ ಒಂದು ಲಿಂಕ್ ಇಂದ ಆಕ್ಟಿವೇಟ್ ಮಾಡಿದ ತಕ್ಷಣ ನಿಮ್ಮ ಒಂದು ನಂತರ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಬಂದು ಲಾಗಿನ್ ಆಗಿದ ತಕ್ಷಣ ನೋಡಿ, ಈ ರೀತಿ ಒಂದು ವೆಬ್ಸೈಟ್ ಸಿಗುತ್ತೆ. ಇಲ್ಲಿ ಫೀಡ್ ಅಂತ ಇದೆ. ಸೊ ನೆಕ್ಸ್ಟ್ ಬಂದು ಸ್ಕ್ರೀನ್ಸ್ ಅಂತ ಇದೆ. ನೆಕ್ಸ್ಟ್ ಬಂದು ಟೂಲ್ಸ್ ಅಂತ. ಸೊ ನೋಡಿ, ಟೂಲ್ಸ್ ಅಲ್ಲಿ ಇರೋದು ಆಲ್ಮೋಸ್ಟ್ ಎಲ್ಲಾನು ಪೇಡ್ ಇರೋದ್ರಿಂದ ನಮ್ಗೇನು ಬೇಕಾಗಿಲ್ಲ. ನಾವು ಆಲ್ರೆಡಿ ಹೇಳ್ದಂಗೆ ನಾನು ಫ್ರೀ ವರ್ಷನ್ ಹೇಳ್ತಿರೋದ್ರಿಂದ ಫ್ರೀ ವರ್ಷನ್ ಅಲ್ಲಿ ಏನ್ ಕಂಟೆಂಟ್ ಸಿಗುತ್ತೋ ಅಷ್ಟೇ ನೀವು ಯೂಸ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಓಕೆ, ಸೊ ಅದಾದ್ಮೇಲೆ ನೋಡಿ, ಸ್ಕ್ರೀನ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸುಮಾರು ಸ್ಕ್ರೀನರ್ಗಳು ಪಾಪ್ಯುಲರ್ ಥೀಮ್ಸ್ ಬೇಸಿಸ್ ಮೇಲೆ ಕೆಲವೊಬ್ರು ಕ್ರಿಯೇಷನ್ ಮಾಡಿ ಇಟ್ಟಿರ್ತಾರೆ. ಇದು ಹೆಂಗಂತ ಹೇಳಿದ್ರೆ ನೋಡಿ, ನೀವು ಎಸ್ಪೆಷಲಿ ಈ ಒಂದು ವೆಬ್ಸೈಟ್ ಫಂಡಮೆಂಟಲ್ ಅನಾಲಿಸಿಸ್ಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ಒಂದು ಕಂಪನಿ ಒಂದು ಲಾಸ್ಟ್ 5 ವರ್ಷದಿಂದ ಪ್ರಾಫಿಟ್ ಜಾಸ್ತಿ ಮಾಡ್ತಿದ್ಯಾ, ಇಲ್ಲ ಲಾಸ್ಟ್ 5 ವರ್ಷದಿಂದ ಅವ್ರ ಲೋನ್ಸ್ಗಳನ್ನ ಕಡಿಮೆ ಮಾಡ್ತಿದ್ಯಾ, ಇಲ್ಲ ಆ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪಿಟೇಷನ್ ಇನ್ಕ್ರೀಸ್ ಆಗ್ತಿದ್ಯಾ. ಸೊ ಈ ರೀತಿ ಸುಮಾರು ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಅನಾಲಿಸಿಸ್ ನ ಮಾಡಿದ್ಮೇಲೆ, ಸೊ ಅದನ್ನ ಇಟ್ಕೊಂಡು ನಾವು ಹೆಂಗ್ ಟ್ರೇಡ್ ಮಾಡ್ಬೋದು ಅನ್ನೋದಕ್ಕೆ ಈ ನಮ್ಮ screener.in ವೆಬ್ಸೈಟ್ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲ ಅದ್ರ ಜೊತೆಗೆ ನನಗೆ ಪರ್ಟಿಕ್ಯುಲರ್ ಒಂದು ಸೆಗ್ಮೆಂಟ್ ಅಲ್ಲಿ ಇರೋ ಅಥವಾ ಸೆಕ್ಟರ್ ಅಲ್ಲಿ ಇರೋ ಸ್ಟಾಕ್ಸ್ ಬೇಕಿತ್ತು ನೋಡಿ, ರೈಟ್ ಸೈಡ್ಗೆ ಬ್ರೌಸ್ ಸೆಕ್ಟರ್ಸ್ ಅಂತ ಇದೆ. ಎಕ್ಸಾಂಪಲ್ ಅನ್ಕೊಳ್ಳಿ, ಇವಾಗ ನನಗೆ ಬ್ಯಾಂಕಿಂಗ್ ಸೆಕ್ಟರ್. ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸ್ಟಾಕ್ಸ್ ಎಲ್ಲ ಬೇಕಿತ್ತು ಕ್ಲಿಕ್ ಮಾಡಿದ್ರೆ ನೋಡಿ, ಬ್ಯಾಂಕಿಂಗ್ ಸೆಕ್ಟರ್ ಎಷ್ಟು ಸ್ಟಾಕ್ಗಳಿದೆ, ಇನ್ಕ್ಲೂಡಿಂಗ್ ಸ್ಮಾಲ್ ಬ್ಯಾಂಕ್ಸ್ ಅಥವಾ ಸ್ಮಾಲ್ ಫೈನಾನ್ಷಿಯಲ್ ಬ್ಯಾಂಕ್ಸ್ ಏನಿದೆ, NBFCs, ಆ ರೀತಿಯ ಸ್ಟಾಕ್ಗಳು ಸಹ ಇಲ್ಲಿ ಬರೋದ್ರಿಂದ ನೋಡಿ ನಿಮ್ಗೆ ಇಲ್ಲೊಂದು ಐಡಿಯಾ ಸಿಗುತ್ತೆ. ಓಕೆ, ಸೊ ಇಲ್ಲ ನನ್ಗೆ ಇನ್ನೂ ಏನೋ ಬೇರೆ ರೀತಿಯ ಒಂದು ಇಂಡಸ್ಟ್ರಿ ಒಂದು ಸ್ಟಾಕ್ಗಳು ಬೇಕು. ನಾನು ಎಕ್ಸಾಂಪಲ್, ನೀವೊಂದು ಏನಂತಾರೆ ಒಂದು ಕನ್ಸ್ಯೂಮರ್ ಅಥವಾ ಕನ್ಸ್ಟ್ರಕ್ಷನ್ ಕಂಪನಿ ಕೆಲಸ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಕನ್ಸ್ಟ್ರಕ್ಷನ್ ಕಂಪನಿ ಕೆಲಸ ಮಾಡ್ತಿದ್ರೆ ಆಬ್ವಿಯಸ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ಬಗ್ಗೆ ತುಂಬಾ ಐಡಿಯಾ ಇರುತ್ತೆ. ಅದ್ರಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕನ್ಸ್ಟ್ರಕ್ಷನ್ ಇರುವಂತಹ ಸುಮಾರು ಕಂಪನಿಗಳ ಇನ್ಫಾರ್ಮೇಶನ್ಸ್ ಬರುತ್ತೆ. ಸರಿ, ಇದು ಒನ್ ಏರಿಯಾ, ಒನ್ ಸೆಟ್ ಆಫ್ ಅನಾಲಿಸಿಸ್ ಮಾಡಕ್ಕೆ. ಇಲ್ಲ ಸತೀಶ್ ಅವರೇ, ನನ್ನ ಹತ್ರ ಕೆಲವೊಂದು ಇನ್ಫಾರ್ಮೇಶನ್ಸ್ ಇದೆ, ಆ ಒಂದು ಇನ್ಫಾರ್ಮೇಶನ್ ಇಟ್ಕೊಂಡು ನಾನು ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಹೆಂಗ್ ಫಿಲ್ಟರ್ ಮಾಡ್ಬೋದು ಅಂತ ಹೇಳಿದ್ರೆ, ಆಲ್ರೆಡಿ ಹೇಳಿದಂಗೆ ಇಲ್ಲಿ ನೋಡಿ ಸುಮಾರು ಪಾಪ್ಯುಲರ್ ಥೀಮ್ಸ್ಗಳು ಆಲ್ರೆಡಿ ಅವೈಲೇಬಲ್ ಇರೋದ್ರಿಂದ ಇದ್ರಲ್ಲಿ ಯಾವ್ದು ಬೇಕೋ ಅದನ್ನ ಸಹ ನೀವು ಮಾಡ್ಕೊಬಹುದು. ಇಲ್ಲ ನಂದೇ ಒಂದು ಓನ್ ಕೋಡಿಂಗ್ ಇದೆ ಅಥವಾ ನಂದೇ ಒಂದು ಓನ್ ಒಂದು ಚೆಕ್ ಲಿಸ್ಟ್ ಇದೆ, ಅದ್ರ ಬೇಸ್ ಮೇಲೆ ನಾವು ಫಿಲ್ಟರ್ ಮಾಡ್ಬೇಕು ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿ ಟಾಪ್ ಅಲ್ಲಿ ಬಂದಿದ ತಕ್ಷಣ ನೋಡಿ, ಸ್ಕ್ರೀನ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಇದೆ. ಓಕೆ, ಸರಿ ಸ್ನೇಹಿತರೆ, ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ಕೆಲವರಿಗೆ ಈ ವೈಟ್ ಬ್ಯಾಕ್ ಗ್ರೌಂಡ್ ಇಷ್ಟ ಆಗಲ್ಲ. ಕೆಲವರಿಗೆ ಏನಾದ್ರು ಡಾರ್ಕ್ ಬೇಕಾದ್ರೆ ನೋಡಿ, ಇಲ್ಲಿ ಡಾರ್ಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡಾರ್ಕ್ ಬರುತ್ತೆ. ಸೊ ನಾನು ಮೋಸ್ಟ್ ಆಫ್ ಟೈಮ್ಸ್ ಎಲ್ಲರೂ 80% ಲೈಟ್ ಪ್ರಿಫರ್ ಮಾಡೋದ್ರಿಂದ ನಾನು ಲೈಟ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಇಲ್ಲ ಅಂದ್ರೆ ಡಾರ್ಕ್ ಬೇಕಿದ್ರೆ ಡಾರ್ಕ್ ಮಾಡ್ಕೊಂಡು ನಾನೀಗ ಲೈಟ್ ಅಲ್ಲಿ ತೋರಿಸ್ತೀನಿ. ಓಕೆ, ಸೊ ಪ್ರೀಮಿಯಂ ವರ್ಷನ್ ಅಲ್ಲಿ ಆಲ್ಮೋಸ್ಟ್ 5,000 ರೂಪಾಯಿ ವರ್ಷಕ್ಕೆ, ಬಟ್ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋ ಫ್ರೀ ವರ್ಷನ್. ಓಕೆ, ಸೊ ಇಲ್ಲಿ ಬಂದು ಕ್ರಿಯೇಟ್ ಸ್ಕ್ರೀನ್ ಅಂತ ಹೊಡೆದಿದ ತಕ್ಷಣ ಈ ಒಂದು ಸ್ಕ್ರೀನ್ ನ ಹೆಂಗ್ ಕ್ರಿಯೇಟ್ ಮಾಡಬೇಕು, ಹೆಂಗೆ ಎಂತ ಕತೆ ಅಂತ ನೋಡಿ, ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಅದಾದ್ಮೇಲೆ ಸಹ ಏನಾದ್ರು ಡೌಟ್ ಏನಾದ್ರು ಬಂತು ಅಂತ ಹೇಳಿ ನೋಡಿ, ಡೀಟೇಲ್ಡ್ ಗೈಡ್ ಆನ್ ಕ್ರಿಯೇಟಿಂಗ್ ಸ್ಕ್ರೀನ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತೋರಿಸ್ತಾರೆ, ಹೆಂಗೆ ಯಾವ್ಯಾವ ರೀತಿ ಯಾವ ಒಂದು ಇನ್ಪುಟ್ಸ್ ಹಾಕಿ ನೀವು ಮಾಡ್ಬೇಕಂತ ಒಂದು ಐಡಿಯಾ ಕೊಡೋದ್ರಿಂದ ಇದನ್ನ ಸಹ ನೀವು ಏನಂತಾರೆ ಇಟ್ಕೊಂಡು ನೀವು ಅನಾಲಿಸಿಸ್ ನ ಮಾಡ್ಬೋದು ಅಥವಾ ಇನ್ಪುಟ್ ನ ಕೊಡ್ಬೋದು. ನೆಕ್ಸ್ಟ್ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಅನ್ಕೊಳ್ಳಿ.
ಫಂಡಮೆಂಟಲ್ ಅನಾಲಿಸಿಸ್. ನೋಡಿ, ಇದು ಮಾಡಿದ್ಮೇಲೆ ನೀವು ಇಮಿಡಿಯೇಟ್ ಇನ್ವೆಸ್ಟ್ ಮಾಡಬೇಕು ಅಂತಲ್ಲ. ಇದನ್ನ ಬೇಸ್ ಆಗಿ ಇಟ್ಕೊಂಡು ಇಲ್ಲಿ ಫಿಲ್ಟರ್ ಆಗೋಂಥ ಸ್ಟಾಕ್ ನ ನೀವು ಚಾರ್ಟ್ ಅಲ್ಲಿ ಹಾಕೊಂಡು, ನೀವು ಟೆಕ್ನಿಕಲ್ ಅನಾಲಿಸಿಸ್ ಹಾಕೊಂಡು, ಇಲ್ಲ ಬೇರೆ ಬೇರೆ ರೀತಿಯ ಒಂದು ಇಂಡಸ್ಟ್ರಿ ಅಂತ ಎಕ್ಸ್ಪರ್ಟ್ ಹೇಳುವಂತ ಇನ್ಫಾರ್ಮೇಶನ್ ಕೊಲೇಷನ್ ಮಾಡಿ ನೀವು ಡಿಸಿಷನ್ ಮಾಡಬೇಕಾಗುತ್ತೆ. ಇದು ಶೋರ್ ಮಾಡೋ ಅಥವಾ ಈ ಒಂದು ವೆಬ್ಸೈಟ್ ಶೋ ಮಾಡುವಂತ ರಿಸಲ್ಟ್ಸ್ ಜಸ್ಟ್ ಸ್ಕ್ರೀನ್ ಒಂದು ಸ್ಕ್ರೀನ್ ಮಾಡೋಣ, ಒಂದು 1000 ಶೇರ್ಸ್ ಅಲ್ಲಿ ಫಿಲ್ಟರ್ ಮಾಡಿ ಸ್ಕ್ರೀನ್ ಮಾಡಿ ಒಂದು 100 ಶೇರ್, 50 ಶೇರ್, 10 ಶೇರ್ ಕೊಡುತ್ತೆ. ಅದೇ ನಮ್ಮ ಇಂಟೆನ್ಷನ್ ಈ ಸ್ಕ್ರೀನ್ ಅನ್ನೋ ವೆಬ್ಸೈಟ್. ಓಕೆ, ಸೊ ಎಕ್ಸಾಂಪಲ್ ಅನ್ಕೊಳ್ಳಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಂತ, ಯಾವುದೋ ಒಂದು ಮಾರ್ಕೆಟ್ ಕ್ಯಾಪ್ ನ ಒಂದು ಸ್ಟಾಕ್ ಬೇಕು. ಮಾರ್ಕೆಟ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ ಆಪ್ಷನ್, ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ್ಮೇಲೆ ನೋಡಿ ನೆಕ್ಸ್ಟ್ ಬಂದು ನಿಮ್ಗೆ ಇಲ್ಲಿ ತೋರಿಸ್ತಾರೆ ಯಾವ್ಯಾವ ಏನ್ ಇನ್ಪುಟ್ ಹಾಕ್ಬೇಕಂದ್ರೆ ನೋಡಿ ಹೇಳ್ತಿದ್ದಾರೆ ಮಾರ್ಕೆಟ್ ಕ್ಯಾಪಿಟೇಷನ್ ಆಫ್ ದಿ ಕಂಪನಿ ಅಟ್ ಎ ಕರೆಂಟ್ ಮಾರ್ಕೆಟ್ ಪ್ರೈಸ್. ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಏನಿದೆ ಅದ್ರ ಬೇಸ್ ಮಾರ್ಕೆಟ್ ಕ್ಯಾಪಿಟೇಷನ್ಸ್ ಮಲ್ಟಿಪ್ಲೈ ಆಗಿ ಬರುತ್ತೆ ಎಷ್ಟು ವ್ಯಾಲ್ಯೂ ಅಂತ. ಅದನ್ನ ಯಾವ್ದ್ರಲ್ಲಿ ಹಾಕ್ಬೇಕು, ವ್ಯಾಲ್ಯೂ ಇನ್ ಕ್ರೋರ್ಸ್ ಅಂತ ಇದೆ. ಸೊ ಕ್ರೋರ್ ಅಂತ ಏನು ಹಾಕಬೇಕಾಗಿಲ್ಲ, ಜಸ್ಟ್ ಎಕ್ಸಾಂಪಲ್ ಅನ್ಕೊಳ್ಳಿ. ಸೊ ಮೋರ್ ದೆನ್ ಅಂತ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ವೆಬ್ಸೈಟ್, ನಿಮ್ಮ ಒಂದು ಡೆಸ್ಕ್ಟಾಪ್ ಇಂದ ಹಾಕಿದ್ಮೇಲೆ ಈ ವೆಬ್ಸೈಟ್ ಅಲ್ಲಿ ಸ್ಪೇಸ್ ಕೊಟ್ಟು ಎಕ್ಸಾಂಪಲ್ 1000 ಅಂತ ಅನ್ಕೊಳ್ಳಿ. ಎಷ್ಟು ಬೇಕಾದ್ರೂ ಹಾಕ್ಬೋದು, ನಾನು ಜಸ್ಟ್ ಎಕ್ಸಾಂಪಲ್ ಹಾಕ್ತೀನಿ. 1000 ಕ್ರೋರ್ಸ್ ಇಂದ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರಬೇಕು, ಅದ್ರ ಜೊತೆಗೆ ಆ್ಯಂಡ್ ಹಾಕ್ಬೇಕು. ಆ್ಯಂಡ್ ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ನೆಕ್ಸ್ಟ್ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಬಂದು ಈ ಒಂದು ಕಂಪನಿಯಲ್ಲಿ ಡೆಟ್ ರಿಡಕ್ಷನ್ ಆಗಿದೆ ಅಂತ ನಾನು ನೋಡ್ಬೇಕು. ಓಕೆ, ಸೊ ಡೆಟ್ ಅಂತ ಹಾಕಿ ಸ್ಪೇಸ್ ಹೊಡೆದು ಲೆಸ್ ಅಂತ ಹಾಕಿ ಡೆಟ್ 3 years ಅಂತ ಹಾಕೋ. ಎಕ್ಸಾಂಪಲ್ ನೋಡಿ, ಈ ಕಂಪನಿ ಇವಾಗ ಏನ್ ಸಾಲ ಇದೆ ಅದು 3 ವರ್ಷದಿಂದ ಹಿಂದಿನ ಕಂಪಾರಿಸನ್ ಮಾಡಿ ಕಡಿಮೆ ಆಗಿದೆ ಅಂತ ನೀವು ಅನಾಲಿಸಿಸ್ ಮಾಡ್ಬೇಕು. ನೋಡಿ, ಡೆಟ್ 3 years ಬ್ಯಾಕ್ ಫಿಲ್ಟರ್ ಮಾಡ್ತಾ ಇದೀನಿ. ಮತ್ತೆ ಅದ್ರ ಜೊತೆಗೆ ಆ್ಯಂಡ್, ಈ ಆ್ಯಂಡ್ ನ ಇಂಪಾರ್ಟೆನ್ಸ್ ಹೇಳ್ತೀನಿ ಏನಂತ. ಅದ್ರ ಜೊತೆಗೆ ಆಬ್ವಿಯಸ್ಲಿ ಒಂದು ಕಂಪನಿಯಲ್ಲಿ ನಾನು ಡೆಟ್ ಕಡಿಮೆ ಆಗ್ತಿದೆ, ರೆವಿನ್ಯೂ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಕ್ಕೆ ಬರ್ತಿರ್ತಾರೆ, ಅವ್ರನ್ನ ನಾವು ನೋಡ್ಬೇಕು. ಎಕ್ಸಾಂಪಲ್ ಪ್ರೀವಿಯಸ್ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಈಗ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ಕ್ರೀಸ್, ಅವರ ಒಂದು ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಮಾಡಿದ್ರೆ ಅದನ್ನ ಸಹ ಐಡೆಂಟಿಫೈ ಮಾಡ್ಬೇಕಂದ್ರೆ ಜಸ್ಟ್ ಚೇಂಜ್ ಅಂತ ಹಾಕೊಳ್ಳಿ. ಸ್ಪೆಲ್ಲಿಂಗ್ ರಾಂಗ್ ಆಗ್ಬಾರ್ದು. ಚೇಂಜ್ ಇನ್ ನೋಡಿ, FII ಹೋಲ್ಡಿಂಗ್, ಪ್ರಮೋಟರ್ ಹೋಲ್ಡಿಂಗ್ ಅಂತ ನಿಮ್ಗೆ ಯಾವ್ದು ಬೇಕು ಹಾಕೊಳ್ಳಿ. ನಾನು ಜಸ್ಟ್ ಎಕ್ಸಾಂಪಲ್ ತಗೋತಿದ್ದೀನಿ. ಸೊ ಈಗ ಬಂದು ಚೇಂಜ್ ಇನ್ FII ಹೋಲ್ಡಿಂಗ್ 3 years ಅಂತ ಹಾಕೊಂತೀನಿ ಅಂತ ಅನ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಹಾಕ್ಬೇಕು. ಎಷ್ಟು ಪರ್ಸೆಂಟೇಜ್ ಇದೆ, ಮೋರ್ ದೆನ್ 1%. ಜಸ್ಟ್ ಒಂದು ಎಕ್ಸಾಂಪಲ್ ಪರ್ಸೆಂಟೇಜ್ ಹಾಕ್ಬೇಕು. ಈಗ ಈ ಆ್ಯಂಡ್ ನ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಾವ್ ಇಲ್ಲಿ ಏನ್ ಅನಾಲಿಸಿಸ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ನನಗೆ ಅಂದ್ರೆ ನನ್ನ ಒಂದು ರಿಸರ್ಚ್ ಪ್ರಕಾರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೋರ್ ದೆನ್ 1000 ಇರಬೇಕು, ಪ್ಲಸ್ ಅದ್ರ ಜೊತೆಗೆ ಡೆಟ್ 3 ವರ್ಷಕ್ಕಿಂತ ಕಡಿಮೆ ಆಗಿರ್ಬೇಕು, ಅದ್ರ ಜೊತೆಗೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3 ವರ್ಷದಿಂದ 1% ಜಾಸ್ತಿ ಆಗ್ಬೇಕು. ಎಕ್ಸಾಂಪಲ್, ಇಲ್ಲ ನಂಗೆ ಇದೇನಾದ್ರು ಮ್ಯಾಚ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಫಸ್ಟ್ 2 ಮ್ಯಾಚ್ ಆಗ್ಬೇಕು, ಇಲ್ಲಿ ಆರ್ ಅಂತ ಹಾಕಿದ್ರೆ ಸಾಕು. ಆರ್ ಅಂತಾರೆ ಅದ್ರ ಜೊತೆಗೆ ಇದು ಅಥವಾ ನೋಡಿ ಇದೆರಡು ಒಂದು ಕಾಂಬಿನೇಷನ್, ಅಥವಾ ಈ 3 ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಬೇಕು ಅನ್ನೋದೇ ಈ ಆ್ಯಂಡ್ ಮತ್ತೆ ಆರ್ ನ ಇಂಪಾರ್ಟೆಂಟ್. ಈಗ ನಾನು ಆ್ಯಂಡ್ ಹಾಕ್ತೀನಿ ಬಿಕಾಸ್ ನನಗೆ ಬೇಕಾಗಿರೋದು ಅದೇ. ಓಕೆ, ಸೊ ಈಗ ನೋಡಿ ಹಾಕಿದ ತಕ್ಷಣ ಇಲ್ಲಿ ರನ್ ಕ್ವೆರಿ ಅಂತ ಇದೆ. ಕೆಲವು ಟೈಮ್ ಎರರ್ ಏನಾದ್ರು ಬಂತು ಅಂದ್ರೆ ಫಿಕ್ಸ್ ಮಾಡಿ, ಯಾವುದೇ ರೀತಿ ಸಮಸ್ಯೆ. ನೋಡಿ ಸುಮಾರು ಬಂದಿದೆ, ಎಷ್ಟು ಸ್ಟಾಕ್ಗಳು, 161 ಸ್ಟಾಕ್ ಬಂದಿದೆ, 4 ಪೇಜಲ್ಲಿ ಬಂದಿದೆ. ನೋಡಿ ಪೇಜ್ ನಂಬರ್ಸ್ ಇಲ್ಲೇ ಬರುತ್ತೆ, 1 2 3 4 ಫಿಲ್ಟರ್ ಮಾಡ್ತಾ ಹೋಗ್ಬೋದು. ಎಕ್ಸಾಂಪಲ್ ನಿಮ್ಗೆ ಒಂದು ಪೇಜಲ್ಲಿ 10 ಬೇಕಿತ್ತು ಅಂದ್ರೆ ಜಸ್ಟ್ 10 ಅಂತ ಕ್ಲಿಕ್ ಮಾಡಿ. ಸೊ ಇನ್ ಕೇಸ್ 50 ಬೇಕು, 25 ಬೇಕು ಅಂದ್ರೆ ನೀವು ಮಾಡ್ಕೊಬೋದು. ಓಕೆ, ಸೊ ಇನ್ನೂ ಅಡಿಷನಲ್ ಇನ್ಪುಟ್ ಏನೋ ಕೊಡ್ಬೇಕಂದ್ರೆ ಇಲ್ಲಿ ಸ್ಕ್ರಾಲ್ ಡೌನ್ ಬಂದು ಇಲ್ಲಿ ಸಹ ನೀವು ಹೆಚ್ಚಿನ ಇನ್ಪುಟ್ ಕೊಟ್ರೆ ನಿಮ್ಗೆ ಆರಾಮಾಗಿ ಬರುತ್ತೆ. ಇದಾದ್ಮೇಲೆ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ಈ ರಿಸಲ್ಟ್ಸ್ ನೀವೇನಾದ್ರು ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಅವ್ರು ಹೇಳ್ತಾರೆ ಇದು ಪೇಡ್ ವರ್ಷನ್ ಮಾತ್ರ ಇರೋದು. ಪರ್ ಇಯರ್ ನೀವು ಹೇಳ್ತಾರೆ ಒಂದು 4,999 ಅಥವಾ 5,000 ರೂಪಾಯಿ ಕೊಡಬೇಕು ಅಂತ ಹೇಳೋದ್ರಿಂದ ನಮ್ಗೆ ಇದು ಬೇಕಾಗಿಲ್ಲ. ಓಕೆ, ಸೊ ಅದಕ್ಕೆ ನಾವೇನ್ ಮಾಡ್ತೀರಿ ಅಂತ ಹೇಳಿದ್ರೆ ಇದನ್ನ ಮತ್ತೆ ವಾಪಸ್ ಹೋಗಿ, ಸೊ ಮತ್ತೆ ನನ್ನ ಇನ್ಪುಟ್ ಏನ್ ಕೊಟ್ಟಿದ್ದೀನಿ ಅದನ್ನ ಜಸ್ಟ್ ಇನ್ಪುಟ್ ಡೈರೆಕ್ಟ್, ಎಕ್ಸಾಂಪಲ್ ಇದೇ ಆಗ್ತದೆ ಅಂತ ಅನ್ಕೊಳ್ಳಿ ಈಸಿ ಪರ್ಪಸ್ಗೋಸ್ಕರ. ಸೊ ಇದನ್ನ ಆಗ್ತದೆ ಅಂತಾರೆ, ಕ್ವೆರಿ ರನ್ ಮಾಡಿದಷ್ಟು ನೋಡಿ ರನ್ ಆಯ್ತು. ಈಗ 72 ರಿಸಲ್ಟ್ಸ್ ಬಂದಿದೆ. ಸೊ 1 of 2 pages ಅಂದ್ರೆ ಎರಡು ಪೇಜ್ ಬಂದಿದೆ, ಅಥವಾ 72 ಸ್ಟಾಕ್ಸ್ ನ ಬಂದಿದೆ. ಈಗ ಈ ಒಂದು ಕಂಪನಿ ನೋಡಿ ಕರೆಂಟ್ ಮಾರ್ಕೆಟ್ ಪ್ರೈಸ್, ಪಿ ಎಷ್ಟು, ಮಾರ್ಕೆಟ್ ಕ್ಯಾಪ್ ಎಷ್ಟು, ಅಷ್ಟು ಬಂದಿರೋದ್ರಿಂದ 1 by 1 ಕಂಪನಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಆಲ್ರೆಡಿ ಹೇಳಿದ್ದೀನಿ, ಸ್ಕ್ರೀನರ್ ಈಸ್ ಜಸ್ಟ್ ನಿಮಗೆ ಔಟ್ಪುಟ್ ಕೊಡುತ್ತೆ, ಫೈನಲೈಸೇಷನ್ ಕೊಡೋದಿಲ್ಲ. ಈ ಕಂಪನಿ ಏನ್ ಮಾಡುತ್ತೆ, ಈ ಒಂದು ಕಂಪನಿ ಒಂದು ಇನ್ಫಾರ್ಮೇಶನ್ಸ್ ಏನು, ಕೀ ಪಾಯಿಂಟ್ಸ್ ಏನು, ಸೊ ಅದ್ರ ಜೊತೆಗೆ ಈ ಒಂದು ಕಂಪನಿ ಒಂದು ಶೇರ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಆ ಒಂದು ಕಂಪನಿಯಲ್ಲಿ ಅಡ್ವಾಂಟೇಜಸ್, ಪ್ರೋಸ್ ಅಂದ್ರೆ ಅಡ್ವಾಂಟೇಜ್ ಅಥವಾ ಸ್ಟ್ರೆಂತ್ಸ್ ಏನೇನಿದೆ, ಸೊ ಆ ಒಂದು ಕಂಪನಿಯಲ್ಲಿ ನೆಗೆಟಿವ್ಸ್ ಏನೇನಿದೆ ಅಂತ ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತಾರೆ ಅವರ ಅನಾಲಿಸಿಸ್ ಪ್ರಕಾರ. ಸೊ ನೆಕ್ಸ್ಟ್ ಬಂದು ಈ ಒಂದು ಕಂಪನಿ ಅವರ ಒಂದು ಕಾಂಪಿಟೇಟರ್ ಯಾರಿದ್ದಾರೆ ಆ ಒಂದು ಕಾಂಪಿಟೇಟರ್ ಕಂಪಾರಿಸನ್ ಕೊಡುತ್ತೆ, ಕ್ವಾರ್ಟರ್ ರಿಸಲ್ಟ್ಸ್ ಕೊಡುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸೊ ಬ್ಯಾಲೆನ್ಸ್ ಶೀಟ್, ಈ ರೀತಿ ಸುಮಾರು ನೋಡಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಫ್ರಮ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ನೆಕ್ಸ್ಟ್ ಬಂದು ರೇಷಿಯೋಸ್ ಬರುತ್ತೆ. ಸೊ ನೋಡಿ ಶೇರ್ ಹೋಲ್ಡಿಂಗ್ ಪ್ಯಾಟ್ ನೋಡಿ ಇನ್ಕ್ರೀಸ್ ಆಗಿದೆ, ಪ್ರಮೋಟರ್ ಹೋಲ್ಡಿಂಗ್ ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಗ್ಬೇಕು ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ಎಷ್ಟು ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆ ಒಂದು ಶೇರ್ ಹೋಲ್ಡಿಂಗ್ ಎಷ್ಟಿದ್ದಾರೆ ಅಂದ್ರೆ ಅದು ಸಹ ತೋರಿಸುತ್ತೆ. ಡಾಕ್ಯುಮೆಂಟ್ಸ್, ಇನ್ ಕೇಸ್ ಯಾವ್ದೊಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಬೇಕು ಹಂಗೆ ಅಂದ್ರೆ ಸುಮಾರು ಇನ್ಫಾರ್ಮೇಶನ್ ಸಿಗುತ್ತೆ. ಇದನ್ನ ಬೇಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ ನಿಮ್ಮ ಹೆಚ್ಚಿನ ಅನಾಲಿಸಿಸ್ ಮಾಡ್ಕೊಂಡು ನೀವು ಆರಾಮಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡೆನ್ಸಿ ಇಲ್ದಿರ.
ಹೆಂಗ್ ಅನಿಸ್ತು ವೆಬ್ಸೈಟು, ಸೊ ಯೂಸ್ ಆಯ್ತಾ, ಯಾವ ರೀತಿ ಏನಂತ ಕಮೆಂಟ್ ಮುಖಾಂತರ ಹೇಳಿ ಅಥವಾ ಲೈಕ್ ಮುಖಾಂತರ ಹೇಳಿದ್ರೆ ನನಗೊಂದು ಫೀಡ್ಬ್ಯಾಕ್ ಗೊತ್ತಾಗುತ್ತೆ. ನಮ್ಮ ಸಬ್ಸ್ಕ್ರೈಬರ್, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಏನ್ ಅನ್ಕೊಂತಾರೆ ಅನ್ನೋದು ನನಗೊಂದು ಫೀಡ್ಬ್ಯಾಕ್ ಗೊತ್ತಾಗುತ್ತೆ ಅನ್ನೋದು ಪರ್ಪಸ್ಗೋಸ್ಕರ ಇದೊಂದು ರಿಕ್ವೆಸ್ಟ್ ಅಷ್ಟಕ್ಕೆ. ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಬಿಕಾಸ್ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಫೈನಾನ್ಷಿಯಲ್ ನಾಲೆಜ್ ಬರುತ್ತೆ. ಅದು ನಮ್ಮ ಈ ಒಂದು ವಿಡಿಯೋದ ಇಂಟೆನ್ಷನ್ ಅಂತ ಹೇಳ್ತಾ, ಸೊ ಎಂಜಾಯ್ ಮಾಡಿ, ಈ ವೀಕೆಂಡ್ ಎಂಜಾಯ್ ಮಾಡಿ ಈ ಒಂದು ಲರ್ನಿಂಗ್ ಜೊತೆಗೆ ಅಂತ ಹೇಳಿದ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.